ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಮಕರ ರಾಶಿಯವರ ಬರೋ ಅಂತ 88 ಪೋರ್ಟಲ್ ಅವ್ರಿಗಾಗಿ ಏನೆಲ್ಲ ಅಬಂಡೆನ್ಸ್ ನ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಮೆಸೇಜಸ್ ನ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅವರ ಲೈಫ್ ಅಲ್ಲಿ ಅಂತ ಹೇಳಿ. ಓಕೆ, ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು. ಹಾಗೆ ಈ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅ ಕೋ ಇನ್ಸಿಡೆನ್ಸ್, ಖಂಡಿತ ಇಲ್ಲಿ ನಿಮ್ಗೆ ಮೆಸೇಜಸ್ ಇದ್ದೇ ಇರುತ್ತೆ. ಹಾಗಾಗಿ ಎನರ್ಜಿ ರೀಡಿಂಗ್ ಕಾರಣ ಎನರ್ಜಿ ಎಕ್ಸ್ಚೇಂಜಿಂಗ್ ಕೂಡ ಕಂಪಲ್ಸರಿ ಆಗಿದೆ. ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ನಿಮ್ಗೆ ಕಾಡ್ತಾ ಇದೆ, ಲೈಕ್ ತುಂಬಾ ಸ್ಟ್ರಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ನಡೀತಾ ಇದೆ, ನಿಮ್ಮ ಒಂದು ಕರಿಯರ್ ಲೈಫ್ ಜಾಬ್ ಇರ್ಬೋದು, ಗವರ್ಮೆಂಟ್ ಜಾಬ್ ಇರ್ಬೋದು, ಕನ್ಫ್ಯೂಸ್ ಆಗಿದ್ದೀರಾ, ಯಾವ ಒಂದು ಏರಿಯಾದಲ್ಲಿ ವರ್ಕ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಿಮಗಾಗಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಖಂಡಿತ ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆನ ತಿಳ್ಕೊಬಹುದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಇರುತ್ತೆ, ಜೊತೆಗೆ ರೆಮಿಡೀಸ್ ಕೂಡ ಇರುತ್ತೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಮೆಸೇಜಸ್ ಏನ್ ಬರ್ತಾ ಇದೆ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಇಂದ ಮಕರ ರಾಶಿಯವ್ರಿಗೆ ಅಂತ ಹೇಳಿ ನೋಡೋಣ. ಹೋಲ್ಡ್ ಯುವರ್ ವಿಷನ್ ಬರ್ತಾ ಇದೆ. ಓಕೆ, ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ ಖಂಡಿತವಾಗೂ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ ಮೆಸೇಜಸ್ ನಿಮ್ಗೆ. ನೋಡಿ, ಏನಾಗುತ್ತೆ ಕೆಲವೊಂದ್ ಸಾರಿ ಶೋ ದ ವರ್ಡ್ ದ ರಿಯಲ್ ಯು ಅಂತ ಬರ್ತಾ ಇದೆ. ಇಟ್ ಮೀನ್ಸ್ ಏನು ನೀವು ಇಂಟರ್ನಲ್ಲಿ ಏನಿದ್ದೀರಾ ಅನ್ನೋದನ್ನ ತೋರಿಸೋ ಅಂತ ಒಂದು ಸಮಯ ಇವಾಗ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇಲ್ಲಿ ಏನಾಗುತ್ತೆ ಕೆಲವೊಂದ್ ಸಾರಿ ನಾವು ಎಷ್ಟೋ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ, ಅಥವಾ ಈ ಅಬ್ಸರ್ವ್ ಮಾಡಿ ಎಷ್ಟೋ ಜನ ಇರ್ತಾರೆ, ನೀವು ತುಂಬಾ ಸೀರಿಯಸ್ ಆಗಿ ನಿಮ್ಮ ಗೋಲ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ಆದ್ರೆ ಇನ್ನು ಕೆಲವೊಂದಿಷ್ಟು ಜನ ನೀವು ಯಾವಾಗ ನೆಲಕ್ಕೆ ಬೀಳ್ತೀರಾ ಅನ್ನೋ ನೋಡೋದಕ್ಕಂತಾನೆ ಇರ್ತಾರೆ. ಹೌದಾ? ಈಗ ಅಂಥವರಿಂದ ನೀವು ಯಾವ ರೀತಿ ಡೀಲ್ ಮಾಡ್ತೀರಾ ಇಂಪಾರ್ಟೆಂಟ್ ಇದೆ. ನೀವು ಅದನ್ನ ತುಂಬಾ ಯಾವ ರೀತಿ ಪಾಸಿಟಿವ್ ವೇ ಅಲ್ಲಿ ತಗೋತೀರಾ ಅಥವಾ ಅದನ್ನ ನೆಗೆಟಿವ್ ವೇ ಅಲ್ಲಿ ತಗೋತೀರಾ? ಪಾಸಿಟಿವ್ ವೇ ಅಲ್ಲಿ ತಗೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ ಅಥವಾ ನೆಗೆಟಿವ್ ವೇ ಅಲ್ಲಿ ತಗೊಂಡು ಅದನ್ನ ನೀವು ಗಿವ್ ಅಪ್ ಮಾಡ್ತೀರಾ? ನಿಮ್ಮ ದೃಷ್ಟಿಕೋನ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋ ಅಂತದನ್ನ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ಹೋಲ್ಡ್ ಯುವರ್ ವಿಷನ್. ನಿಮ್ಮ ವಿಷನ್ ಏನಿದೆ ಅದನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಬಿಟ್ಕೊಡೋದಂತಂದ್ರೆ ನೋಡಿ, ನಿಮ್ಮ ಕನಸಿನ ಮೇಲೆ ಗಮನ ಇರ್ಲಿ. ಅದನ್ನ ನೀವು ಯಾವ ರೀತಿ ವರ್ಕ್ ತಗೋಬೇಕು, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಇರುವಂತ ಪೇಷನ್ಸ್ ಅನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಲೇಟ್ ಆಗ್ಬಹುದು, ರಿಸಲ್ಟ್ ಲೇಟ್ ಆಗಿ ಬರ್ಬಹುದು. ಹಾಗಂತ ಹೇಳಿ ಇಮಿಡಿಯೇಟ್ ಆಗಿ ರಿಸಲ್ಟ್ ಯಾವುದು ಕೊಡೋದಿಲ್ಲ ನಿಮ್ಗೆ. ನೀವು ಅನ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ 15 ಡೇಸ್ ಅಲ್ಲಿ ವರ್ಕ್ ಆಗುತ್ತಾ? ಇಲ್ಲ, ಟೈಮ್ ಬೇಕಾಗತ್ತೆ. ಹಾಗಾಗಿ ನಿಮ್ಮ ಕನ್ಸನ್ನ ಏನೋ ಕಾಣ್ತಾ ಇದ್ದೀರಾ, ಅದಕ್ಕಾಗಿ ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ಕನಸಿಗಾಗಿ ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ಕನಸು ಎಷ್ಟು ಗಟ್ಟಿಯಾಗಿದೆ, ಅದರಲ್ಲಿ ಎಷ್ಟು ಸ್ಥಿರತೆ ಇದೆ, ಇದನ್ನ ಯಾವಾಗ ನೀವು ಚೆಕ್ ಮಾಡ್ತೀರಾ ಅಲ್ವಾ? ಮತ್ತೆ ಏನ್ ನಿರ್ಧಾರ ತಗೊಳ್ತಾ ಇದ್ದೀರಾ ಅದ್ರ ಮೇಲೆ ನೀವು ಫೋಕಸ್ಡ್ ಆಗಿರ್ಬೇಕು, ಸ್ಟೇಬಲ್ ಆಗಿರ್ಬೇಕು, ಫರ್ಮ್ ಆಗಿರ್ಬೇಕು. ನಿಮ್ಮ ನಿರ್ಧಾರ ಯಾವ ರೀತಿ ಇರ್ಬೇಕಂತಂದ್ರೆ, ಬೇರೆ ಎಷ್ಟೋ ಜನ ಬಂದು ನಿಮ್ಗೆ ಇದ್ರ ಬಗ್ಗೆ ನೆಗೆಟಿವ್ ಹೇಳಿದ್ರು ಕೂಡ ನೀವು ಪಾಸಿಟಿವ್ ಆಗಿರ್ಬೇಕು. ನಿಮ್ಗೆ ಗೊತ್ತಿರುತ್ತೆ ನೀವೇನ್ ನಿರ್ಧಾರ ತಗೊಳ್ತಾ ಇದ್ದೀರಾ, ಅದನ್ನ ನೀವ್ ಯಾವ ರೀತಿ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿ. ಹಾಗಾಗಿ ಯಾರೋ ಏನೋ ಬಂದು ನಿಮ್ಗೆ ಏನೋ ಹೇಳ್ತಾ ಇದ್ದಾರೆ, ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಆ ಒಂದು ಏರಿಯಾದಿಂದ ಹೊರಗಡೆ ತಗೊಂಡ್ ಬರ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು, ಅಂತ ಝೋನ್ ನಿಂದ ನೀವು ಹೊರಗಡೆ ಬರ್ಬೇಕು. ಪೇಷನ್ಸ್ ಅವಶ್ಯಕತೆ ಬೀಳುತ್ತೆ, ನಿಮ್ಗೆ ತಾಳ್ಮೆ ಅವಶ್ಯಕತೆ ಬೀಳುತ್ತೆ. ತಗೊಳ್ಳಿ, ಏನಾಗೋದಿಲ್ಲ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ನೀವು ನಿಮ್ಮ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಗೆ ಯೂನಿವರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಕೊಡ್ತಾ ಇದೆ. ಮೇ ಬಿ ನೀವು ನೋಡಿ, ಇದು ಸ್ವಲ್ಪ ಜನರಿಗೆ ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಸ್ಟೂಡೆಂಟ್ಸ್ ಲೈಫಿಗೆ ಇರ್ಬೋದು, ಸ್ಟೂಡೆಂಟ್ಸ್ ಎಷ್ಟೋ ಜನ ಎಷ್ಟು ಅಟೆಂಪ್ಟ್ ಕೊಡ್ತಾ ಇರ್ತಾರೆ, UPSC ಕೊಡ್ತಾ ಇರ್ತಾರೆ, ಬೇರೆ ಬೇರೆ ಕಾಂಪಿಟೇಟಿವ್ ಇರುವಂತ ಎಕ್ಸಾಮ್ಸ್ ಅನ್ನ ಕೊಡ್ತಾ ಇರ್ತಾರೆ, ಪೇಷನ್ಸ್ ಅನ್ನ ಕಳ್ಕೊಳ್ತಾರೆ. ಅವಾಗ ಜನ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ಏನ್ ಮಾಡಿದ್ರು, ಏನ್ ಸಾಧನೆ ಮಾಡಿದ್ರು, ಇಷ್ಟು ವರ್ಷ ಕುಂತ ಏನ್ ಮಾಡಿದ್ರು. ಬಟ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ವಿಷನ್ ಕ್ಲಿಯರ್ ಆಗಿರ್ಲಿ. ಬೇರೆ ಯಾರು ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಅದು
ಅದು ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ವಿಷನ್ ಕ್ಲಿಯರ್ ಆಗಿರ್ಬೇಕು. ನಿಮ್ಮ ಎಫರ್ಟ್ ಎಂದೂ ವೇಸ್ಟ್ ಆಗೋದಿಲ್ಲ. ಅದಕ್ಕೆ ನೀವು ಎಷ್ಟು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂಥ ಸಮಯ ಇವಾಗ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಓಕೆ, ಕ್ಲೇಮ್ ಮಾಡಿ ಇದನ್ನ. ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಯೂನಿವರ್ಸ್ಗೆ ಮೆಸೇಜ್ ಅನ್ನ ಕ್ಲೇಮ್ ಮಾಡಿ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ಮಕರ ರಾಶಿಯವ್ರಿಗೆ ಇನ್ನೂ ಏನ್ ಹೇಳಿಕ್ ಹೋಗ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. 10 ಆಫ್ ಪೆಂಟಿಕಲ್ಸ್. ನಾನು ಹೇಳಿದ್ನಲ್ವಾ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, ರಿಸಲ್ಟ್ ಬರ್ತಾ ಇದೆ ನೋಡಿ. ಪೇಷನ್ಸ್ ತಗೊಳ್ಳಿ. ಖಂಡಿತ ಈ ಲೆವೆಲ್ ಅನ್ನ ರೀಚ್ ಆಗ್ಬೇಕು ಅಂತಂದ್ರೆ ಆಗ್ತೀರಾ. ಪೇಷನ್ಸ್ ತಗೊಳ್ಳಿ ಅಷ್ಟೇ. ನೀವೇನ್ ಅನ್ಕೊಳ್ತಾ ಇದ್ದೀರಾ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಒಂದು ಸಮಯ. ನೀವು ಗಾಡಿ ತಗೋಬೇಕಾ, ಮನೆ ತಗೋಬೇಕಾ, ಮತ್ತೆ ಏನಾದ್ರೂ ನೀವು ಡ್ರೀಮ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ, ಅದನ್ನ ಫುಲ್ಫಿಲ್ ಮಾಡ್ಬೇಕಾ, ಬರ್ತಾ ಇದೆ. ಹೋಲ್ಡ್ ಯುವರ್ ವಿಷನ್, ಅದಕ್ಕೆ ಬರ್ತಾ ಇದೆ. ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿ, ಇಂಟೆನ್ಷನ್ ಸ್ಟ್ರಾಂಗ್ ಆಗಿ ಸೆಟ್ ಮಾಡಿ. ಓಕೆ, ಎಲ್ಲಾನು ಆಗತ್ತೆ, ಪಾಸಿಬಲ್ ಇದೆ. ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಸಿ, ನಿಮ್ಮನ್ನ ಹಿಡಿದವ್ರು ಯಾರಿದ್ದಾರೆ? ವಿಸ್ಡಮ್ ಬರ್ತಾ ಇದೆ ನಿಮ್ಮಲ್ಲಿ, ಚಾಣಾಕ್ಷತನ ಬರ್ತಾ ಇದೆ, ಬುದ್ಧಿವಂತಿಕೆ ಹೆಚ್ಚಿಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಗೇನ್ ಇಲ್ಲಿ ರಿಸಲ್ಟ್ ಬರ್ತಾ ಇದೆ. ಸ್ಲೋ ಇದೆ, ಗ್ರೋತ್ ಸ್ಲೋ ಆಗ್ತಾ ಇದೆ. ನೀವು ಯಾವ ಒಂದು ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಗ್ರೋತ್ ಇದೆ, ಸ್ವಲ್ಪ ಸ್ಲೋ ಆಗಿದೆ. ಲೈಕ್ ನೀವೆಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಆಗಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಒಂದು ಟ್ರೇಡಿಂಗ್ ಅಲ್ಲಿ, ಎಲ್ಲೋ ಒಂದ್ ಕಡೆ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ರಿಸಲ್ಟ್ ಏನಿದೆ ಅಷ್ಟು ಅಪ್ ಟು ದಿ ಮಾರ್ಕ್ ನಿಮ್ಗೆ ಅಲ್ಲಿಂದ ನಿಮ್ಗೆ ರಿಟರ್ನ್ಸ್ ಬರ್ತಾ ಇಲ್ಲ, ಬಟ್ ಗ್ರೋತ್ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಪಾಸಿಟಿವ್ ಆಗಿ ಏನ್ ಸೆಟ್ ಮಾಡ್ಕೋಬೇಕಂದ್ರೆ, ಅಟ್ಲೀಸ್ಟ್ ನೆಗೆಟಿವ್ ಆಗಿ ಅಂತೂ ಹೊಂಟಿಲ್ಲಲ್ಲ, ಅದು ಬರ್ತಾ ಇದೆ, ಪಾಸಿಟಿವ್ ವೇಯಲ್ಲಿ ಬರ್ತಾ ಇದೆ. ಹೌದಾ? ಯೂನಿವರ್ಸ್ ಇನ್ನೂ ಗೈಡ್ ಮಾಡಿ ಏನ್ ಬರ್ತಾ ಇದೆ ಹಾಗಿದ್ರೆ ಮಕರ ರಾಶಿಯವ್ರಿಗೆ. 6 ಆಫ್ ವಾಂಡ್ಸ್ ಬರ್ತಾ ಇದೆ. ಸೆಲೆಬ್ರೇಷನ್, ರೆಕಗ್ನೈಸೇಷನ್ ಬರ್ತಾ ಇದೆ, ಸೆಲೆಬ್ರೇಷನ್ ಬರ್ತಾ ಇದೆ. ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ನೀವಿರುವಂತ ಸೆಕ್ಟರ್ಗೆ ನಿಮ್ಗೆ ರೆಕಗ್ನೈಸ್ ಮಾಡ್ತಾರೆ. ಪೊಸಿಷನ್ ಬರ್ತಾ ಇದೆ, ಇನ್ಕ್ರಿಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಜಾಬ್ ಕರಿಯರ್ ಅಲ್ಲಿ. ಲೀಡರ್ಶಿಪ್ ಕ್ವಾಲಿಟಿ ಬರ್ತಾ ಇದೆ, ಲೀಡರ್ಶಿಪ್ಗೆ ನಿಮ್ಗೆ ಅಪ್ರಿಷಿಯೇಷನ್ ಬರ್ತಾ ಇದೆ. ವಿಶ್ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಲಕ್ಸುರಿಯನ್ನ ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಹೊಸ ಹೊಸ ಬಟ್ಟೆ ತಗೊಳ್ಳೋದು, ಅಥವಾ ಯಾವ್ದಾದ್ರು ವೆಹಿಕಲ್ ತಗೊಳ್ಳೋದು, ಟ್ರಾವೆಲ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೊಫೆಷನಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ. ಓಕೆ, 9 ಆಫ್ ಸಾರ್ಡ್ಸ್. ಹೇಳಿದ್ನಲ್ವಾ, ಯಾವ ಒಂದು ನೀವು ತುಂಬಾ ಒದ್ದಾಡ್ತಾ ಇದ್ರಿ, ನಿಮ್ಗೆ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರಿ, ಅದಕ್ಕೆ ನಿಮ್ಗೆ ಮೊದಲು ಮೆಸೇಜ್ ಅದೇ ಬಂದಿದ್ದು. ಏನಂತಂದ್ರೆ, ನೀವು ಜಗತ್ತಿಗೆ ಏನಿದ್ದೀರಾ ಅಂತ ತೋರಿಸ್ಬೇಕಾಗಿರುವಂತ ಸಮಯ ಅಂತ ಅದಕ್ಕೆ ನಿಮ್ಗೆ ಬಂದಿರುವಂತದ್ದು. ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರೆ ಅದರಿಂದ ಹೊರಗೆ ಬನ್ನಿ. ನಿಮಗಾಗಿ ಒಳ್ಳೆ ಒಳ್ಳೆ ಅಪಾರ್ಚುನಿಟಿ ಇದೆ, ಅದನ್ನ ಕಣ್ತರದ್ ನೋಡಿ. ಕೆಲವೊಂದ್ಸಾರಿ ನಾವು ಮತ್ತೆ ಇಲ್ಲಿ ಇನ್ನೂ ಒಂದು ಮೆಸೇಜ್ ಹೇಳ್ತೇನೆ ನಿಮ್ಗೆ ನಾನು. ಏನಂತಂದ್ರೆ, ಆ ರೀತಿ ನೀವು ಒಂದು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ನೀವು ಎಲ್ಲೋ ಕಟ್ ಹಾಕೊಂಡಿರೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ನಿಮ್ಗೆ ಸಪೋರ್ಟಿವ್ ಆಗಿ ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಲಿಕ್ಕೆ, ನಿಮ್ಗೆ ಅದರಿಂದ ಹೊರಗೆ ತಗೊಂಡ್ ಬರೋದಿಕ್ಕೆ. ಕೆಲವೊಂದಿಷ್ಟು ನಿಮ್ಮ ಥಾಟ್ಸ್ ಗಳೇ ನಿಮ್ಮನ್ನ ಕಟ್ ಹಾಕಿರುತ್ತೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಡಿಪ್ರೆಸ್ ಆಗಿರುವಂತದ್ದು, ಟೆನ್ಷನ್ ಇರುವಂತದ್ದು, ಸ್ಯಾಡ್ ಆಗಿರುವಂತದ್ದು. ಓಕೆ ಅಂತ ಹೇಳಿ ಬ್ರೇಕ್ ಡೌನ್ ಮಾಡೋಣ. ಹಾಗಿದ್ರೆ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ. ಸೊ ಹೆಲ್ತ್ ಆಸ್ಪೆಕ್ಟ್ ಸ್ವಲ್ಪ ಟೇಕ್ ಕೇರ್ ಮಾಡುವಂತ ಅವಶ್ಯಕತೆ ಇದೆ. ಓಕೆ, ಇವಾಗ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಬಟ್ ಮುಂದೆ ಅದನ್ನ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೋವಂಥದ್ದು. ಎಲ್ಲ ಮುಂಚೆ ಸ್ವಲ್ಪ ಏನೋ ನಿಮ್ಗೆ ಕೇರ್ ಮಾಡ್ಬೇಕು ಅಂತ ಇತ್ತು, ಇವಾಗೂ ಕೂಡ ನಿಮ್ಗೆ ಏನ್ ಬರ್ತಾ ಇದೆ ಹಾಗಿದ್ರೆ ಸ್ವಲ್ಪ ಟೇಕ್ ಕೇರ್ ಮಾಡಿ, ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಬರೀ ಓದೋದು ಅಥವಾ ಜಸ್ಟ್ ನಿಮ್ಮ ಕರಿಯರ್ ಬಗ್ಗೆ ಫೋಕಸ್ ಮಾಡೋದು ಇದೇ ಅಲ್ಲ, ನಿಮ್ಮ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹೆಲ್ದಿ ಆಗಿದ್ದಾಗ ಮಾತ್ರ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಲೈಫ್ ಅನ್ನ ಈಸಿಯಾಗಿ ಮೂವ್ ಆನ್ ಮಾಡಬಹುದು. ಬರುವಂತ ದಿನಗಳಲ್ಲಿ ರಿಕವರ್ ಮಾಡ್ಕೊಳ್ತೀರಾ. ಚೆನ್ನಾಗಿದೆ ಬರುವಂತ ದಿನಗಳಲ್ಲಿ.
ಯೂನಿವರ್ಸ್ ಮೆಸೇಜ್ ನಿಮ್ಗಾಗಿ ಬರ್ತಾ ಇರುವಂತದ್ದು ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ ಹೆಲ್ತ್ ಆಸ್ಪೆಕ್ಟ್ ಇಂದ. ಅಗೇನ್ ಇಲ್ಲಿ ಬರ್ತಾ ಇದೆ ಅಲ್ವಾ, ಕೇರ್ಲೆಸ್ ತನ ಬಿಡಬೇಕು, ಹೆಲ್ದಿ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು, ಮತ್ತೆ ನೀರು ಜಾಸ್ತಿ ಕುಡಿಬೇಕು. ಆ ರೀತಿ ಏನಾದರೂ ಇದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ನಿಮ್ಮ ಕರಿಯರ್ ಲೈಫಲ್ಲಿ ಏನ್ ಬರ್ತಾ ಇದೆ ಹಾಗಿದ್ರೆ ಮಕರ ರಾಶಿಯವರಿಗೆ ಕರಿಯರ್ ಲೈಫಲ್ಲಿ ಏನ್ ಬರ್ತಾ ಇದೆ ಇಂಪಾರ್ಟೆಂಟ್ ಇದೆ. ಏನಂತಂದ್ರೆ ಇದಕ್ಕಿಂತ ಮುಂಚೆ ಕರಿಯರ್ ಲೈಫಲ್ಲಿ ಹೊಸ ಹೊಸ ಅಪಾರ್ಚುನಿಟಿ ನೀವು ಗ್ರಾಬ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತು. ಜಾಬ್ ಆಫರ್ ಏನೋ ಬಂದಿರಬಹುದು ನಿಮ್ಗೆ ಇದಕ್ಕಿಂತ ಮುಂಚೆ, ಬೇರೆ ಸ್ಟೇಟ್ ಇರ್ಬೋದು, ಬೇರೆ ಸಿಟಿಯಲ್ಲಿ ಏನಾದರೂ ಕಾಲ್ ಫಾರ್ ಮಾಡಿರುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ಪ್ರೆಸೆಂಟ್ ಸಿಚುವೇಶನ್ ಅಗೇನ್ 4 ಆಫ್ ವಾಂಡ್ಸ್ ಬರ್ತಾ ಇದೆ, ಸೆಲೆಬ್ರೇಷನ್ ಬರ್ತಾ ಇದೆ. ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ ಸಕ್ಸಸ್ ಆಗ್ತಾ ಇದೆ. ನೀವೇನು ಒಂದು ಗ್ರಾಪ್ ಮಾಡ್ಕೊಂಡಿದ್ದೀರಾ ಅಪಾರ್ಚುನಿಟಿಯನ್ನ, ಅಲ್ಲಿ ನಿಮ್ಗೆ ಒಂದು ಇನ್ಕ್ರಿಮೆಂಟ್ ಆಗ್ತಾ ಇರುವಂತದ್ದು, ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಒಂದು ಕಮ್ಯುನಿಟಿ ಥ್ರೂ ನೀವು ಏನಾದ್ರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಅಥವಾ ಈ ಒಂದು ದಿನಗಳಲ್ಲಿ ಮೇ ಬಿ ಯಾರದಾದ್ರೂ ಆಫೀಸಲ್ಲಿ ಮ್ಯಾರೇಜ್ ಇರ್ಬೋದು, ಅಥವಾ ರಿಸೆಪ್ಷನ್ಸ್ ಇರ್ಬೋದು, ಅಂತ ಒಂದು ಆಕ್ಟಿವಿಟಿಯಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಕೆಲವೊಂದು ಕಡೆ ಏರಿಯಾದಲ್ಲಿ ರಿಯೂನಿಯನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಪಾರ್ಟಿ ಮಾಡ್ತಾ ಇದ್ದೀರಾ, ಗ್ಯಾದರಿಂಗ್ ಮಾಡ್ತಾ ಇದ್ದೀರಾ, ಸ್ಟೆಬಿಲಿಟಿ ಬರ್ತಾ ಇದೆ. ಯಾರೋ ನಿಮ್ಮ ಓಲ್ಡ್ ಫ್ರೆಂಡ್ ಮತ್ತೆ ನಿಮ್ಗೆ ರಿಯೂನಿಯನ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಬರುವಂತ ದಿನಗಳಲ್ಲಿ ಮುಂದೆ ದ ಮೆಜಿಷಿಯನ್ ಎನರ್ಜಿ ಕ್ಲೇಮಿಂಗ್ ಕಂಪಲ್ಸರಿ. ಓಕೆ, ಎಲ್ಲ ರೀತಿಯಿಂದ ನಿಮ್ಮ ಹತ್ರ ಒಂದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಅಪಾರ್ಚುನಿಟೀಸ್ ಇರ್ಬೋದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಇನ್ಫೈನೈಟ್ ಪೊಟೆನ್ಷಿಯಲ್ ಯೂನಿವರ್ಸ್ ನಿಮ್ಗಾಗಿ ಕೊಡ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ. ಲೈಕ್ ನೋಡಿದವ್ರಿಗೆ ನೀವು ಮ್ಯಾಜಿಷಿಯನ್ ಅಂತ, ಒಂದು ಜಾದೂಗರ ಯಾವ ರೀತಿ ಜಾದೂ ಮಾಡಿ ಎಲ್ಲಾನು ತಗೊಂಡ್ ಬರ್ತಾರೆ, ಆ ರೀತಿ ನೀವು ಅವರಲ್ಲಿ ಅವ್ರ ದೃಷ್ಟಿಯಲ್ಲಿ ಕಾಣ್ತೀರಾ, ಜನರ ದೃಷ್ಟಿಯಲ್ಲಿ. ಫೈನಾನ್ಷಿಯಲಿ ಗ್ರೋತ್ ಇದೆ, ಹೊಸ ಹೊಸ ಏನು ಅಪಾರ್ಚುನಿಟಿಯನ್ನ ಕೈಗೆ ಎತ್ಕೊಂಡಿದ್ದೀರಾ ಅಲ್ಲಿ ನಿಮ್ಗೆ ಸಕ್ಸಸ್ ಇದೆ, ಹಾಗಾಗಿ ತುಂಬಾ ಹ್ಯಾಪಿ ಆಗಿರ್ತೀರಾ. ಓಕೆ, ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಯಾವುದು ಇರೋದಿಲ್ಲ ನಿಮ್ಗೆ. ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀರಾ. ಹಾಗಿದ್ರೆ ಇನ್ನು ಏನ್ ಬರ್ತಾ ಇದೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ? ಗಾಸಿಪ್ಸ್ ಇಂದ ದೂರ ಇರ್ಬೇಕಾಗತ್ತೆ. ಸ್ಕ್ಯಾಂಡಲ್ ಇರ್ಬೋದು, ಗಾಸಿಪ್ಸ್ ಇರ್ಬೋದು, ಐಸೋಲೇಷನ್, ಒಂಟಿಯಾಗಿರೋದನ್ನ ಅವಾಯ್ಡ್ ಮಾಡ್ಬೇಕು. ಏನಾಗುತ್ತೆ ಕೆಲವೊಂದ್ಸಾರಿ ನಾವು ವಿಚಾರ ಮಾಡ್ತಾ ಮಾಡ್ತಾ ಒಂಟಿಯಾಗಿದ್ಬಿಡ್ತೀವಿ. ಹಾಗಾಗಿ ಅದು ಏನ್ ನೀವು ವಿಚಾರ ಮಾಡ್ತಾ ಇರ್ತೀರಾ ನೆಗೆಟಿವ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಐಸೋಲೇಷನ್ ಇಂದ ಹೊರಗೆ ಬರ್ಬೇಕು, ಒಂಟಿಯಾಗಿರೋದ್ರಿಂದ ಹೊರಗಡೆ ಬರಬೇಕು. ಬ್ಯಾಲೆನ್ಸ್ ಅನ್ನ ತಗೊಂಡ್ ಬನ್ನಿ ನಿಮ್ಮ ಲೈಫಲ್ಲಿ. ಸೋಷಿಯಲ್ ಆಗಿ ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಅನ್ನ ತಗೊಳ್ಳಿ, ಮತ್ತೆ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಸ್ವಲ್ಪ ಕೆಲಸ ಮಾಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನೀವು ಎಲ್ಲಾದ್ರೂ ಲೈಕ್ ಟ್ರಿಪ್ ಅಂತ ಏನಾದ್ರೂ ಮಾಡ್ತಾ ಇದ್ರೆ, ಎಲ್ಲಾದ್ರೂ ನೀರಿರೋ ಕಡೆ ನೀವೇನಾದ್ರೂ ಟ್ರಿಪ್ ಮಾಡ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಹ್ಯಾಪಿಯಾಗಿ ನಿಮ್ಗೆ ಫೀಲಿಂಗ್ ಬರುತ್ತೆ. ಓಕೆ, ಇಲ್ಲಿ ನಿಮ್ಗೆ ಒಂದ್ ರೀತಿ ಖುಷಿ ಕೊಡುತ್ತೆ ಅದು. ಸೊ ಮಾಡಿ, ನಿಮ್ಗೆ ಏನ್ ಖುಷಿ ಅನ್ಸುತ್ತೆ ಅದನ್ನ ಮಾಡಿ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ಕಿಂಗ್ ಆಫ್ ಕಪ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತ ರಿಲೇಶನ್ಶಿಪ್ ನಿಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಟ್ರೂ ಲವ್ ಇರ್ಬೋದು, ಫ್ಯೂಚರ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ರಿ, ಎಕ್ಸ್ಪ್ರೆಸಿವ್ ಆಗಿದ್ರಿ, ಸ್ಟೇಬಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಇವಾಗ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ತುಂಬಾ ಅಟ್ಯಾಚ್ ಆಗಿದ್ದೀರಾ ನೀವು ನಿಮ್ಮ ಪಾರ್ಟ್ನರ್ಗೆ, ತುಂಬಾ ಅಟ್ಯಾಚ್ ಆಗಿದ್ದೀರಾ, ತುಂಬಾ ವಿಚಾರ ಮಾಡ್ತೀರಾ ಅವ್ರ ಬಗ್ಗೆ. ಮತ್ತೆ ಒಂದು ಬಾಂಡಿಂಗ್ ನಿಮ್ಮಲ್ಲಿ ಸ್ಟಾರ್ಟ್ ಆಗಿದೆ, ಹೊಸದೊಂದು ಬಾಂಡಿಂಗ್ ನಿಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಇಬ್ಬರ ನಡುವೆ. ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು, ಲೈಕ್ ಎಂಗೇಜ್ಮೆಂಟ್ ಮಾಡ್ಕೋಬೇಕಾ ಅಥವಾ ಮ್ಯಾರೇಜ್ ಮಾಡ್ಕೋಬೇಕಾ, ಏನ್ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೀರಾ. ಇನ್ನೂ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಇಮ್ಮೆಚೂರ್ ಇದ್ದಾರೆ ಅಂತ ಹೇಳಿ, ಅಂದ್ರೆ ಅವ್ರು ಇನ್ನೂ ಹೋಗ್ಬೇಕು ರಿಲೇಶನ್ಶಿಪ್ ಅಲ್ಲಿ, ಇನ್ನೂ ಅಷ್ಟು ನಿಮ್ಗೆ ಅಪ್ ಟು ದಿ ಮಾರ್ಕ್ ಅಂತ ಅನಿಸ್ತಾ ಇಲ್ಲ. ಟೈಮ್ ಕೊಡಿ ಅವ್ರಿಗೆ. ಓಕೆ, ಹಾಗಿದ್ರೆ ಇನ್ನು ಬರುವಂತ ದಿನಗಳಲ್ಲಿನೂ ನಾನು ನೋಡ್ತಾ ಇದ್ದೀನಿ ಕೇರಿಂಗ್ ಇದೆ, ಪ್ರೀತಿ ತುಂಬಾ ಇರುತ್ತೆ ಇಬ್ಬರ ನಡುವೆ, ತುಂಬಾ ಕೇರ್ ಮಾಡ್ತೀರಾ, ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಗ್ರೋತ್ ಇದೆ ರಿಲೇಶನ್ಶಿಪ್ ಅಲ್ಲಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ, ಕಾನ್ಫಿಡೆಂಟ್ ಇರುತ್ತೆ, ಪಾರ್ಟ್ನರ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಏನ್ ಮಾಡ್ಬೇಕು, ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಮೆಸೇಜಸ್ ಏನ್ ಬರ್ತಾ ಇದೆ, ಓಕೆ,
ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನಿಮ್ಗೆ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಏನ್ ಕಡಿಮೆ ಮಾಡ್ಕೋಬೇಕು, ಡಿಸ್ಹಾರ್ಮನಿ ಇರುವಂತದ್ದು, ಇಂಬ್ಯಾಲೆನ್ಸ್ ಅನ್ನ ಇರುವಂತದ್ದು ಕಡಿಮೆ ಮಾಡ್ಕೋಬೇಕು. ಕೆಲವೊಂದ್ಸಾರಿ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ ಸಣ್ಣ ಪುಟ್ಟದ್ದಾಗಿ, ಅದನ್ನ ಅವಾಯ್ಡ್ ಮಾಡಿ. ಡಿಟ್ಯಾಚ್ಮೆಂಟ್ ಇಂದ ಅದು ಹೊರಗಡೆ ಬರಬೇಕು, ಅಂದ್ರೆ ಬಿಟ್ಬಿಡೋದು, ಬಿಟ್ರೆ ಬಿಟ್ಟೇ ಬಿಡೋದು, ಮಾತಾಡಿದ್ರೆ ಮಾತಾಡೇ ಬಿಡೋದು, ಈ ರೀತಿ ಅದರಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ ಮಕರ ರಾಶಿಯವರಿಗೆ ಯಾವ ರೀತಿ ನಿಮ್ಗೆ ಕನೆಕ್ಟ್ ಆಯ್ತು ಅಂತ ಹೇಳಿ ಖಂಡಿತ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೊಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.